ಸಮರ್ಪಿಸಿ ಈ ಕ್ಷೇತ್ರದ ಅಧಿದೇವನಾದ ಮಾರುತೇಶನಲ್ಲಿ ಹಣೆಮಣಿಯುತ್ತಾ ಈ ಬ್ರಹ್ಮ ವೇದಿಕೆಯ ಮೇಲೆ ಆಸೀನರಾಗಿರುವ ಪಡದಯ್ಯ ಮಹಾಸ್ವಾಮಿಯವರಿಗೂ ನಮಸ್ಕರಿಸುತ್ತಾ ವಿರೂಪಾಕ್ಷಯ್ಯ ಮಹಾಸ್ವಾಮಿಯವರಿಗೂ ನಮಸ್ಕರಿಸುತ್ತಾ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ವೇದ ಬೋಧಕರೂ ಆದ ವಯೋವೃದ್ಧರೂ ಆದ ನನ್ನ ಜ್ಞಾನ ಗುರುಗಳಾದ ಆನಂದ ಶಾಸ್ತ್ರಿ ಅಪ್ಪಾಜಿಯವರ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಭಜನಾ ಮಂಡಳಿಯವರಿಗೂ ಕಮಿಟಿಯವರಿಗೂ ಮತ್ತು ಈ ಊರಿನ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳನ್ನು ಸಮರ್ಪಿಸಿ ಈ ಬಬಲಾದಿಯ ಪುಣ್ಯಮಯ ಚರಿತ್ರೆಯನ್ನು ಕೇಳಿ ಆನಂದಿಸಲು ಆಗಮಿಸಿದ ಎಲ್ಲ ಶಿವಶರಣೀಯರಿ ಮತ್ತು ಮುದ್ದು ಬಾಲಕ ಬಾಲಕಿಯರಿ ನಿಮಗೂ ನನ್ನ ಅನಂತ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಶಿವ ಸ್ವರೂಪಿಗಳು. ಇವತ್ತಿನ ವಿಷಯದಲ್ಲಿ ನಾವೆಲ್ಲರೂ ಪ್ರವೇಶವಾಗುವ ಇವತ್ತಿನ ವಿಷಯ ಅಪ್ಪಾಜಿಯವರು ಎಲ್ಲಿಗದಾರಂದ್ರ ಒಡ್ಡರ ಹನುಮಂತಪ್ಪ ಅವ ಇವತ್ತಿನ ದಿವಸದಲ್ಲಿ ಜಮಖಂಡಿಗೆ ಬಂದ ಸದಾಶಿವಪ್ಪನವರ ಸೇವೆಯನ್ನು ಮಾಡಾಕ ಅವ ಜಮಖಂಡಿಗೆ ಬಂದ. ಯಾರು? ಹನುಮಂತಪ್ಪ. ಅವ ಏನ್ ಮಾಡ್ತಿದ್ದಂದ್ರ ಕೈಕ ಮಠವನ್ನು ಕಟ್ತಿದ್ದವರು. ಹಾಗೆ ಸ್ವಲ್ಪ ದಿನ ಹೋದ ನಂತರ ಅವನಿಗೆ ಸದಾಶಿವಪ್ಪನವರೇ ಚಿನ್ನಮ್ಮ ಅನ್ನೋ ಕನ್ಯೆಯನ್ನು ತೆಗೆದು ಅವನಿಗೆ ಮದುವೆ ಮಾಡಿದರು. ಹಾಗೆ ಮುಂದುವರಿತು. ಅವಾಗ ಸದಾಶಿವಪ್ಪನವರು ಏನ್ ಮಾಡಿದಂದ್ರ ಅವರಿಗೆ ತೀರ್ಥವನ್ನ ತರಾಕ್ ಹೇಳ್ತಿದ್ದವರು. ಯಾರಿಗೆ? ಒಡ್ಡರ ಹನುಮಂತಪ್ಪ ಹೇಳ್ತಿದ್ರು, ಅವರು ತಂದು ಕೊಡ್ತಿದ್ರು. ಹೀಗೆ ಒಂದೊಂದ್ಸಲ ಅವರು ರಾತ್ರಿ ಹೊತ್ತಿನಾಗ ಮತ್ತೊಂದು ಹೆಚ್ಚಿಗೆ ಬೇಡ್ತಿದ್ರು ತೀರ್ಥವನ್ನು. ಅವಾಗ ಅಲ್ಲಿ ಹೋಗಿ ಅಂಗಡಿ ಒಳಗ ತೆಗಿಸಿ ತರಬೇಕಂದ್ರ ಅವೆಲ್ಲ ಕದ ಹಾಕಿರ್ತಿದ್ದು, ಸಿಗ್ತಿರ್ಲಿಲ್ಲ. ಹಾಗಾಗಿ ಒಂದಿನ ಹನುಮಂತಪ್ಪ ಇವ ಏನ್ ಮಾಡಿದಂದ್ರ ತನ್ನ ಹಣವನ್ನ ರೊಕ್ಕವನ್ನ ಕೊಟ್ಟು ಎಷ್ಟರ ಅವನ ಬಾಟ್ಲಿಯನ್ನ ತಗೊಂಡು ಬಂದ. ಅವತ್ತಿನ ದಿನ ಗುರುಗಳು ಸದಾಶಿವಪ್ಪನವರು ಅವರು ತೀರ್ಥವನ್ನ ಕುಡಿಯಾಕತ್ತಿದ್ರು. ಇನ್ನೊಂದು ಕೊಡು ಅಂತ ಕೇಳಿದಾಗ ಇವ ಕೊಡಾಕತ್ತಿದ. ಒಂದು 2-3 ಬಾಟ್ಲಿಯನ್ನು ಕೊಟ್ಟವು. ಅವಾಗ ಸದಾಶಿವಪ್ಪನವರು ಈ ಹನುಮಂತಪ್ಪಗೆ ಕೇಳ್ತಾರ, ಅಲ್ಲ ಈಗ ನೀ ಹೆಚ್ಚಿಗೆ ತಂದಿಯಲ್ಲ, ಈ ಬಾಟ್ಲಿಯನ್ನು ಹೆಂಗೆ ತಂದಿ, ಏನು ಮಾಡಿ ತಂದಿ ಅಂತ ಕೇಳಿದ್ರು ಅವರು. ಅವಾಗ ಅವ ಹನುಮಂತಪ್ಪ ಹೇಳ್ತಾನ, ಏನಿಲ್ಲಪ್ಪ, ನನ್ನ ಹೆಂಡತಿ ಬಿಸುಕಲ್ಲದು ಸಂತಿ ಒಳಗೆ ಹೋಗಿ ಮಾಡ್ಕೊಂಡು ಬರ್ತಾಳು. ಅವಸ ರೊಕ್ಕ ಮತ್ತು ನನಗೂ ಗೊತ್ತಾಳಿಗಳು ಕೊಟ್ಟಿರ್ತಾರಲ್ಲ, ಆ ರೊಕ್ಕವನ್ನು ನಾನು ಕೂಡಿ ಇಟ್ಟು ನಿಮ್ಗ ಎಷ್ಟರ ಈ ಬಾಟ್ಲಿಯನ್ನು ತಂದೀನಿ ಅಂತ. ಯಾರು? ಹನುಮಂತಪ್ಪ. ಅವಾಗ ಸದಾಶಿವಪ್ಪನವರು ಏನಂತಾರಂದ್ರ, ಹಾ ಮಗನ, ನೀನು ರೊಕ್ಕವನ್ನ ಗೊಳೆ ಹಾಕ ಕಲ್ತೀನಿ ಅಂದಾರ. ರೊಕ್ಕ ಕೊಡ್ಯಾಕ ನೀನು ಕಲ್ತೀನಿ ಅಂದ್ರವು. ಅವಾಗ ಏನಿಲ್ಲಪ್ಪ, ನಿಮಗೆ ಇನ್ನೊಂದು ಬೇಡದಾಗ ಆಡ್ತಾರ ಅಂತೇಳಿ ನಾನು ತಂದಿದ್ದೀಯಪ್ಪ ಅಂದವು ಹನುಮಂತಪ್ಪ. ಅವಾಗ ಸದಾಶಿವಪ್ಪನವರು ಏನಂದ್ರ, ಮಗನ ಇವತ್ತಿಂದ ನೀ ಮಠಕ್ಕೆ ಬರಬೇಡ, ಮಠ ಬಿಟ್ಟು ಹೋಗ್ಬಿಡು ಅಂದ್ಬಿಡ್ತಾರ. ಅವಾಗ ಹನುಮಂತಪ್ಪಗ ಏನಾಗ್ತಾರಂದ್ರ ಮುಗುಳೇ ಹರ್ಕೊಂಡು ಕಳಚಿ ಬಿದ್ದಾಗ ಆಗ್ತದ. ಅವ್ನು ಬಹಳ ದುಃಖ ಆಗ್ತದ. ಮತ್ತ ಅವ ಅವ್ರ ಗುರುಗಳು ಯಾಕ ಹಿಂಗ್ ಮಾಡ್ತಾರಂದ್ರ ನಮ್ಮ ಒಂದು ಒಳ್ಳೆಯದಕ್ಕ ಅವ್ರು ಮಾಡ್ತಿರ್ತಾರ. ಹೆಂಗಂದ್ರ ಇದ್ರದ್ದು ಮುಂದಿನ ವಿಷಯವನ್ನ ಅಪ್ಪಾಜಿಯವ್ರು ಹೇಳ್ತಾರ. ಇನ್ನ ನಾನು ನನ್ನ ವಿಷಯ ಒಳಗ ಪ್ರವೇಶ ಆಗ್ತೀನಿ. ಏನಂದ್ರ ಗುರು ಶಾಂತ ರೀತಿಯಿಂದ ಇದ್ದ ಗಂಗಾ ಸ್ವರೂಪ. ಗುರು ಕ್ರೋಧಾಕಾರ ಆಗಿದ್ದಂದ್ರ, ಸಿಟ್ಟಿಗೆ ಬಂದ್ರ ಅದು ರುದ್ರ ಸ್ವರೂಪ ಅಂತ ನಾವು ತಿಳ್ಕೊಬೇಕಂತ. ಇನ್ನ ನಮಗ ಜ್ಞಾನದ ಉಪದೇಶವನ್ನ
ಆಮೇಲೆ 12 ವರ್ಷದ ನಂತರ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಳು.